ರಾಜ್ಯ ಸರ್ಕಾರ ಒಂದು ತರ ರೈತರ ಮೇಲೆ ಬರೆ ಎಳಿತಾ ಇದ್ರೆ ಕೇಂದ್ರ ಸರ್ಕಾರನೂ ಒಂದು ತರ ರೈತರ ಮೇಲೆ ಬರೆ ಎಳಿತಾ ಇದೆ. ಇಲ್ಲಿ ಯಾವ ಸರ್ಕಾರಗಳು ರೈತರ ಪರವಾಗಿ ನಿಲ್ಲುವಂತ ಸಂಪೂರ್ಣ ಸರ್ಕಾರಗಳು ಖಂಡಿತ ಇಲ್ಲ. ಇದ್ದಿದ್ರೆ ಇವತ್ತು ಕಬ್ಬು ಬೆಳೆಯೋ ಒಬ್ಬ ರೈತನು ಶುಗರ್ ಫ್ಯಾಕ್ಟರಿ ಇಟ್ಕೊಳ್ತಾ ಇದ್ದ, ತಿಳ್ಕೊಳ್ಳಿ ಹೇಳ್ತಾ ಇದ್ದೀನಿ. ರೈತರ ಬಗ್ಗೆ ಕಾಳಜಿ ಇರುವುದಕ್ಕೆ ನಾವು 4-5 ದಿನ ಹೋರಾಟ ಆದ ತಕ್ಷಣ ನಾವು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ರೈತರ ಜೊತೆ ಹೋಗಿರೋದೇನು ಕೇಳಿ, ಮೊದಲೇ ನಾವು ಹೋಗಿಲ್ಲ, 4 ದಿನ ನೋಡಿದ್ವು. ಯಾಕೆ ಹೇಳಿ, ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂತ ನೋಡಿದ್ದು, ಆಮೇಲೆ 5 ದಿನ ಆದ್ಮೇಲೆ ನಾವು ಹೋಗಿದ್ದು. ಇಟ್ ಇಸ್ ವೆರಿ ಕಾಮನ್ ಕಾಂತಿ ಶೆಟ್ಟಿ ಅವರೇ, ಒಂದು ಆಡಳಿತ ಪಕ್ಷದ ವಿರುದ್ಧ ಒಂದು ರೈತರು ಹೋರಾಟ ಮಾಡ್ಬೇಕಾದ್ರೆ ವಿಪಕ್ಷ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರಿಗೆ ಸಪೋರ್ಟ್ ಅಲ್ಲ, ಫಸ್ಟ್ ಡೇನೆ ನಾವು ಹೋಗಿಲ್ಲ. ಆ ತರ ಇದ್ರೆ ನೀವು ಹೇಳ್ಬೋದಾಗಿತ್ತು. ಯಾಕೆ ಹೇಳಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಅದನ್ನೇ ಮಾಡಿದ್ರು. ಕಾಂಗ್ರೆಸ್ ಅವರು ಫಸ್ಟ್ ಡೇನೆ ಹೋಗಿದ್ರು, ನಾವು ಆ ತರ ಮಾಡಿಲ್ಲ. ಫಸ್ಟ್ ಹೋದ್ರು ಸೆಕೆಂಡ್ ಹೋದ್ರು ಅದು ಮ್ಯಾಟರ್ ಅಲ್ಲ. ಯಾವ ಪಕ್ಷ ಇದ್ರೂ ಅದು ಹೋಗ್ಲೇಬೇಕು. ವಿಪಕ್ಷ ಆಗಿ ನಿಮ್ ಕೆಲಸ ನೀವು ಮಾಡಿದ್ರೆ ಅದ್ರಲ್ಲಿ ಏನ್ ದೊಡ್ಡಸ್ಕೆ ಏನು ಇಲ್ಲ. ನಾವು ನೋಡಿ ರೈತರ ಪರ ಇದ್ದೀವಿ ಅಂತ ಹೇಳೋದಕ್ಕೆ ರಾಜ್ಯ ಸರ್ಕಾರ ಇದನ್ನ ನೋಡುತ್ತೆ, ಅಥವಾ ಶುಗರ್ ಸಚಿವರು ಹೋಗ್ತಾರೆ, ಸಕ್ಕರೆ ಸಚಿವರು ಹೋಗ್ತಾರೆ, ಅಥವಾ ಅಲ್ಲಿಯ ಒಂದು ಜವಾಬ್ದಾರಿಯುತ ಮುಖಂಡರು ಹೋಗ್ತಾರೆ, ಯಾರು ಹೋಗಿಲ್ಲ. ಆಯ್ತು, ಒಂದು ಕೆಲಸ ಮಾಡಿ. ಹಾಗಾದ್ರೆ ನೀವು ರೈತರ ಪರ ಇರುವಂತ ನಿಮ್ಮ ಬಿಜೆಪಿ ಸರ್ಕಾರ, ಓಕೆ, ನಿಮ್ಮ ಸಂಸದರು ಎಷ್ಟು ಜನ ಇದ್ದೀರಿ? ಸಂಸದರು ಇದೀವಿ ನಾವೆಲ್ಲ, ರಾಜ್ಯದಿಂದ ಎಲ್ಲರೂ ಇದೀವಿ. ಯಾಕೆ? ನಿಮ್ಮ ಸಂಸದರು ಎಲ್ಲ ಸೇರ್ಬಿಟ್ಟು ಒಂದು ಕೆಲಸ ಮಾಡಿ, ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಕೊಡಿ, ಒಂದು ಕಾಮನ್ ರಿಕವರಿ ಪರ್ಸೆಂಟೇಜ್ ತಗೊಳ್ಳಿ. 10.25 ಅಂತ ಇದೆ ಅಲ್ವಾ, ಅದನ್ನ ಡ್ರಾಪ್ ಮಾಡಿಬಿಟ್ಟು ಒಂದು ಮಿನಿಮಮ್ ರಿಕವರಿ ಪರ್ಸೆಂಟೇಜ್ ತಗೊಂಡು ಅದಕ್ಕೆ 3,500 ರೂಪಾಯಿ ಅಂತ ಫಿಕ್ಸ್ ಮಾಡಿಸಿ FRP ನ.